ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ವ್ಲಾಗ್ ಕನ್ನಡ. ನನ್ನ ಹೆಸರು ಶಿರೀಷಾ ಅಂತ. ಇದರಲ್ಲಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ನಿಮಗೆ ಯೂಸ್ಡ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ದು ಆಫೀಸ್ ಇದೆ ಬ್ಯಾಂಗ್ಳೂರ್ JP ನಗರ 3rd ಫೇಸಲ್ಲಿ. ಇಲ್ಲಿ ಆಫೀಸಲ್ಲಿ ಬರುವಂಥ ಸ್ಟಾಕ್ ನಿಮಗೆ ಯೂಟ್ಯೂಬ್ ಮುಖಾಂತರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ವಿಡಿಯೋನಲ್ಲಿ ನಿಮಗೆ ಸ್ಪೆಷಲ್ ಆಫರ್ ಏನಂದರೆ ಶ್ರಾವಣ ಮಾಸ ಬರ್ತಾ ಇದೆ, ಅದಕ್ಕಂತಾನೆ ಈ ವಿಡಿಯೋ ನೋಡ್ಕೊಂಡ್ ಬರೋರಿಗೆ RTO ಚಾರ್ಜಸ್ ಇರೋದಿಲ್ಲ, ಆಫೀಸ್ ಕಮಿಷನ್ ಇರೋದಿಲ್ಲ, 1 ಇಯರ್ ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಕೊಡ್ತೀವಿ. ಈ ವಿಡಿಯೋ ನೋಡ್ಕೊಂಡು ಈ ಮಂತ್ ಎಂಡ್ ಒಳಗಡೆ ಯಾರೇ ಬಂದು ವೆಹಿಕಲ್ ತಗೊಂಡಿದ್ರು ಯೂಟ್ಯೂಬ್ ಮುಖಾಂತರ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಯಾವುದೇ ಆಫೀಸ್ ಕಮಿಷನ್ ತಗೊಳ್ಳೋದಿಲ್ಲ. 1 ಇಯರ್ ಇಂಜನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿನೂ ಕೊಡ್ತೀವಿ. ಇಂಟ್ರೆಸ್ಟೆಡ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬರೋಕ್ಕಿಂತ ಮುಂಚೆ ಆ ವೆಹಿಕಲ್ ಅವೈಲಬಲ್ ಇದೆಯಾ ಇಲ್ಲ ಅಂತ ಕೇಳ್ಕೊಂಡು ಬರ್ಬೋದು. ನಮ್ಮ ಹತ್ರ ನಿಮಗೆ 100% ಸರ್ಟಿಫೈಡ್ ವೆಹಿಕಲ್ಸ್ ಸಿಗುತ್ತೆ. ನಾವು ಇಂಜನು ಆಕ್ಸಿಡೆಂಟು ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ ತಗೊಂತೀವಿ. ಲೋನ್ ಆಪ್ಷನ್ ಇದೆ. ಲೋನ್ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ 2012 ಮಾಡೆಲ್ ಇಂದ ಅಪ್ ಟು 80% ಗಂಟ ಲೋನ್ ಮಾಡಿಸಿ ಕೊಡ್ತೀನಿ. ಡಿಪೆಂಡ್ಸ್ ನಿಮ್ಮ ಪ್ರೊಫೈಲ್ ಹೆಂಗಿರುತ್ತೆ ಆ ತರ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಎಂಡ್ ಗಂಟೆ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಸೆಕೆಂಡ್ ಕಾರ್ಸ್ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನನ್ನ ಚಾನಲ್ನ ಶೇರ್ ಮಾಡ್ಬೋದು. ಈಗ ಸ್ಟಾರ್ಟ್ ಎಂಡಿಂಗ್ ಗಂಟೆ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಾಟಾ ಮಾನ್ಸಾ. ಇದು 2011 ಮಾಡೆಲ್ ಪೆಟ್ರೋಲು, ಸೆಕೆಂಡ್ ಓನರ್ ಇದೆ. ಇನ್ಸೂರೆನ್ಸ್ ಇದರಲ್ಲಿ ನಿಮಗೆ ರನ್ನಿಂಗ್ ಇದೆ. ಇಂಟೀರಿಯರ್ ಫೀಚರ್ಸ್ ಅಂದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಸ್ಟೀರಿಂಗ್ ಕಂಟ್ರೋಲರ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. 59,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 2,45,000 ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವು ಗಾಡಿ ಹೆಂಗಿದೆ ಅಂತ. ಕಂಡೀಷನ್ ಅಂತೂ ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಟಾಟಾ ಮಾನ್ಸಾನಲ್ಲಿ ನಿಮಗೆ 2 ಆಪ್ಷನ್ ಇದೆ. ರೆಡ್ ಕಲರ್ ಒಂದು, ಇನ್ನೊಂದು ಗ್ರೇ ಕಲರ್ ಈ ವೀಕಲ್ಲೇ ಬರುತ್ತೆ. ಅದನ್ನು ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಅಪ್ಡೇಟ್ ಇರುತ್ತೆ, ಚೆಕ್ ಮಾಡ್ಕೋಬೋದು. ಟೈರ್ ಕಂಡೀಷನ್ ನೋಡ್ತಾ ಇದ್ರಲ್ಲ, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. 2011 ಮಾಡೆಲ್ ಪೆಟ್ರೋಲ್ ಟಾಟಾ ಮಾನ್ಸಾ, 59,000 ಕಿಲೋಮೀಟರ್ ರಿಕಾರ್ಡೆಡ್ ಓಡಿದೆ. ಡಿಕ್ಕಿ ಸ್ಪೇಸ್ ನೋಡ್ಕೋಬೋದು, ಸ್ಟೆಫ್ನಿ ಎಲ್ಲ ಇದೆ ಗಾಡಿನಲ್ಲಿ. ಡಿಕ್ಕಿ ಸ್ಪೇಸ್ ಎಲ್ಲ ನೋಡಿದಿರಲ್ಲ. ರೆಡ್ ಕಲರ್ ಟಾಟಾ ಮಾನ್ಸಾ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಲೋನ್ 11 ಮಾಡೆಲ್ಗೆ ಟ್ರೈ ಮಾಡ್ಬೋದು, ಬಟ್ ಆದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಇದೆ. 245, ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ವಿಡಿಯೋ ನೋಡ್ಕೊಂಡು ಬರೋರಿಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಮತ್ತು ನಿಮಗೆ 1 ಇಯರ್ ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಕೊಡ್ತೀವಿ. ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಟೈರ್ಸ್ 4 ವೀಲು ಚೆನ್ನಾಗಿದೆ. ನಿಮಗೆ ಗಾಡಿ ಕಂಡೀಷನ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ತಗೋಬೋದು ಗಾಡಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ i10 ಇದು 2009 ಮಾಡೆಲ್ ಸ್ಪೋರ್ಟ್ಸು, ಸಿಂಗಲ್ ಓನರ್ ಇದೆ. ಇನ್ಸೂರೆನ್ಸ್ ಇದರಲ್ಲಿ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 63 ಕಿಲೋಮೀಟರ್ ಡ್ರೈವೆನ್ ಆಗಿರೋದು ಪೆಟ್ರೋಲು. ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಆಗಿರಲಿ, ಔಟ್ಲುಕ್ ಆಗಿರಲಿ, ಗಾಡಿ ರನ್ನಿಂಗ್ ಆಗಿರಲಿ, ತುಂಬ ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಕಸ್ಟಮರು. ಅದರಲ್ಲೂ ನಿಮಗೆ ಕಡಿಮೆ ಓಡಿದೆ, 63,000 ರಿಕಾರ್ಡೆಡ್ ಓಡಿದೆ. ಯಾವುದೇ ಥರ ನಿಮಗೆ ಮೀಟರ್ ಟ್ಯಾಂಪ್ ಆ ಥರ ಏನೂ ಮಾಡೋದಿಲ್ಲ. ನಮ್ಮ ಹತ್ರ ಮೀಟರ್ ಗ್ಯಾರಂಟಿ ಇರುತ್ತೆ ನಿಮಗೆ. ನೋಡ್ತಿದ್ದೀರಲ್ಲ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 1 ಇಯರ್ ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ. 2009 ಮಾಡೆಲ್ ಸಿಂಗಲ್ ಓನರು. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಸ್ಪೋರ್ಟ್ಸ್ ವೇರಿಯಂಟ್ ಬೇರೆ. ನಿಮಗೆ ಇದರಲ್ಲಿ ಬ್ಯಾಕ್ ವೈಫರ್ ಸಮೇತ ಬರುತ್ತೆ. ಡಿಕ್ಕಿ ಸ್ಪೇಸ್ ಎಲ್ಲನೂ ನೋಡ್ಕೋಬಹುದು, ಸ್ಟೆಫ್ನಿ ಎಲ್ಲ ಇದೆ. ನಾನು ಕ್ಲಿಯರ್ ಆಗಿ ಇಂಟೀರಿಯರ್ ಆಗಿರಲಿ, ಔಟ್ಲುಕ್ ಆಗಿರಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ವೆಹಿಕಲ್ ಬೇಕು, ಅವೈಲಬಲ್ ಇದೆಯಾ ಇಲ್ಲ ಅಂತ ಕೇಳಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿ ವೆಹಿಕಲ್ ಅವೈಲಬಲ್ ಇದೆಯಾ ಇಲ್ಲ ಅಂತ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೂ ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಈ ಗಾಡಿ ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 2,65,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಆಗುತ್ತೆ. ಈ ವಿಡಿಯೋ ನೋಡ್ಕೊಂಡ್ ಬರೋರಿಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಫರ್ ಫ್ರೀ ಇರುತ್ತೆ, ಮುಂಚೆನೆ ಹೇಳಿದ್ದೀನಿ. ಇನ್ನೊಂದು ಇದು ಸೆಕೆಂಡ್ ವೆಹಿಕಲ್, ಗಾಡಿ ನಂಬರ್ ನೋಡ್ಕೊಳ್ಳಿ. ಇದು ಸೆಕೆಂಡ್ ವೆಹಿಕಲ್ ಹುಂಡೈ i10 ನಲ್ಲಿ. ಇದು 2010 ಮಾಡೆಲ್ ಇದೆ. ಇದು ಸಿಂಗಲ್ ಓನರ್ ಇರೋದು, ಪೆಟ್ರೋಲು. ಇದು ವೇರಿಯಂಟ್ ಬಂದ್ಬಿಟ್ಟು ಇದು ನಿಮಗೆ ಮ್ಯಾಗ್ನಾ ಬರುತ್ತೆ. 2010 ಮಾಡೆಲ್ ಮ್ಯಾಗ್ನಾ ಸಿಂಗಲ್ ಓನರ್ ಇದೆ. ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನಿಮಗೆ 80,000 ಕಿಲೋಮೀಟರ್ ಡ್ರೈವೆನ್ ಆಗಿರೋದು ಇದು. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಅಂತೂ ಬ್ರ್ಯಾಂಡ್ ನ್ಯೂ ಥರ ಇದೆ ಗಾಡಿ. ನಿಮಗೆ ಹ್ಯಾಂಡ್ರೆಡ್ ಸಿಸ್ಟಮು ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇರೋದು. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಇದೆ. 9 ಮಾಡಲು ನನ್ನ ಹತ್ರ ಅವೈಲಬಲ್ ಇದೆ, 10 ಮಾಡಲ್ ಅವೈಲಬಲ್ ಇದೆ. ಸೇಮ್ ಕಲರ್ ವೆಹಿಕಲು. ಕಂಡೀಷನಲ್ಲಂತೂ 2 ವೆಹಿಕಲ್ ಸೇಮ್, ಕಾಂಪ್ರಮೈಸ್ ಆಗಬೇಕಂತಲೇ ಇಲ್ಲ. ಡೈರೆಕ್ಟಾಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಕಂಡೀಷನ್ ನೋಡಿದರೆ.
ಟೈರ್ಸ್ ಎಲ್ಲ ನೋಡ್ಬೋದು, ಟೈರ್ಸು ಚೆನ್ನಾಗಿದೆ. ಟೆಕ್ನಿಕಲಿ ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಅಂತಲೇ ಹೇಳ್ತೀನಿ. ಪ್ರೈಸ್ ಇದ್ರದ್ದು ಬಂದುಬಿಟ್ಟು 2,75,000 ನೆಗೋಷಿಯಬಲ್ ಆಗುತ್ತೆ. ಇದರಲ್ಲೂ ಸ್ಟೆಫ್ನಿ ಎಲ್ಲ ಇದೆ, ಡಿಕ್ಕಿ ಸ್ಪೇಸು ನೋಡ್ಕೋಬೋದು, ಸ್ಟೆಫ್ನಿ ಎಲ್ಲನೂ ಇದೆ. ಗಾಡಿ ನೋಡ್ತಾ ಇದ್ದೀರಲ್ಲ, ವಿಡಿಯೋನಲ್ಲೇ ನಿಮಗೆ ಕ್ಲಿಯರಾಗಿ ತೋರಿಸಿ ಕೊಡ್ತೀನಿ. ನಿಮಗೆ ಓಕೆ ಆಗಿದೆ, ಗಾಡಿ ನೋಡಬೇಕು, ಇಲ್ಲ ಗಾಡಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದಾಗ ನನಗೆ ವಾಟ್ಸಪ್ ಮಾಡಿ, ಇಲ್ಲ ಅದೇ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಪಿಕ್ ಆಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದಿರಿ, ನಾನು ನೋಡಿದ ತಕ್ಷಣ ನಿಮಗೆ ರಿಪ್ಲೈ ಕೊಡ್ತೀನಿ. ನೋಡಿದ್ದೀರಲ್ಲ ಹೆಂಗಿದೆ ಅಂತ, ಔಟ್ಲುಕ್ ಆಗಿರಲಿ ಇಂಟೀರಿಯರ್ ಆಗಿರಲಿ. ನನ್ನ ಹತ್ರ ಟೋಟಲ್ 4 ಇರೋದು ಐಟೆನಲ್ಲಿ. ಇವಾಗ ಸೇಮ್ ಕಲರ್ ಇರೋದು ತೋರಿಸ್ತಾ ಇದ್ದೀನಿ, 2 ಪೆಟ್ರೋಲಲ್ಲಿ. 9 ಮಾಡಲ್ ಇದಕ್ಕೆ ಮುಂಚೆ ನೋಡಿದ್ದೀರಾ, ಇದು 10 ಮಾಡಲು. ಸ್ಪೋರ್ಟ್ಸಲ್ಲಿ ಇದೆ, ಮ್ಯಾಗ್ನಲ್ಲೂ ಇದೆ. ಪ್ರೈಸು 2,75,000. ಬ್ರ್ಯಾಂಡ್ ನ್ಯೂ ಥರ ಇದೆ ಇಂಟೀರಿಯರ್ ಆಗಿರಲಿ. ಆರಾಮಾಗಿ ನೀವು ತೊಗೊಂಡೋಗಿ ಓಡಿಸ್ಬೋದು, ಜನರಲ್ ಸರ್ವಿಸು ಬೇಕಾಗಿಲ್ಲ, ತೊಗೊಂಡೋಗಿ ಆರಾಮಾಗಿ ಓಡಿಸ್ಕೊಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಐ10. ಬ್ಲ್ಯಾಕ್ ಐ10 ಇದೂ ನಿಮಗೆ 2010 ಮಾಡಲ್ ಇದೆ, ಸೆಕೆಂಡ್ ಓನರು. ಸಾರಿ, ಇದು 2011 ಮಾಡಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. ಇದೂ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟೇ ಬರುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸು. ಇಂಟೀರಿಯರ್ ನೋಡ್ತಿದ್ದೀರಲ್ಲ, ಒಳ್ಳೆ ಸಿಸ್ಟಮ್ ಹಾಕ್ಸ್ಕೊಟ್ಟಿದ್ದಾರೆ ಕಸ್ಟಮರ್ ಅಂತೂ. ಅವ್ರು ಓನ್ ಯೂಸ್ ವೆಹಿಕಲು ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ, ಅಂದರೆ ನಮ್ಮ ಡೀಲರ್ದು ಓನ್ ಯೂಸ್ ವೆಹಿಕಲು. ಗಾಡಿ ನೋಡ್ತಿದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ, ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರ ಗಾಡಿ. 2011 ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ, 70,000 ಚೇಂಜ್ ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 2,90,000 ಕೋಟ್ ಮಾಡ್ತಿದ್ದಾರೆ ಅವರು, ನೆಗೋಷಿಯಬಲ್ ಆಗುತ್ತೆ. ಬ್ಲ್ಯಾಕ್ ಕಲರು, ಹುಂಡೈ ಐ10 ಪೆಟ್ರೋಲು. ನೋಡ್ತಾ ಇದ್ದೀರಲ್ಲ, ಮ್ಯೂಸಿಕ್ ಆಗಿರಲಿ, ಸಿಸ್ಟಮ್ ಆಗಿರಲಿ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಟೋಟಲ್ 3 ಆಪ್ಷನ್ ಇದೆ ಐ10ಅಲ್ಲೇ. ನೀವು ಡೈರೆಕ್ಟಾಗಿ ಬಂದಾಗ ನಿಮ್ಗೆ ಯಾವುದು ಓಕೆ ಆಗುತ್ತೆ, ನಿಮಗೆ ಪ್ರೈಸಿಂಗ್ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಹೋಗ್ಬೋದು. ಟೈರ್ಸ್ ನೋಡ್ತಾ ಇದ್ದೀರಲ್ಲ, ಟೈರ್ಸ್ ಎಲ್ಲನೂ ಚೆನ್ನಾಗಿದೆ. ಬ್ಯಾಕ್ ವೈಫರ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, AC ಕಂಟ್ರೋಲ್ ಇದೆ. ಗಾಡಿ ಅಂತೂ ಸೂಪರ್ ಇದೆ. ಇವಾಗ ಇಲ್ಲಿ ನೋಡ್ತಿರೋ ಐ10 ಇದು ಬುಕ್ಕಿಂಗ್ ಆಗೋಗಿದೆ. ಈಗ ಆಷಾಢ ಬುಕ್ಕಿಂಗ್ ಆಗಿರೋದು, ಶ್ರಾವಣ ಮಾಸ ತಗೊಂತೀನಿ ಅಂದಿದ್ದಾರೆ. ಇದೊಂದು ಸೋಲ್ಡ್ ಆಗೋಗಿದೆ. ಇದು 9 ಮಾಡಲ್ ಇತ್ತು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಾಟಾ ವಿಸ್ಟಾ. ಇದು 2011 ಮಾಡಲ್, ಸಿಂಗಲ್ ಓನರ್ ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿನಲ್ಲಿ, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇರೋದು. 44,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ, ರಿಕಾರ್ಡೆಡ್ ಓಡಿರೋದು. ಇವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಯಾವುದೇ ಗಾಡಿ ಮೀಟರ್ ಟ್ಯಾಂಪ್ ಇರೋದಿಲ್ಲ. ನಿಮಗೆ ಮೀಟರ್ ಗ್ಯಾರಂಟಿನೂ ಕೊಡ್ತೀವಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು. 1 ಇಯರ್ ಇಂಜನ್ ಗೇರ್ ಬಾಕ್ಸ್ ವಾರಂಟಿನೂ ಇರುತ್ತೆ. ಇದರಲ್ಲಿ ಇಂಟೀರಿಯರ್ ನೋಡ್ತಿದ್ರಲ್ಲ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಡೀಸೆಲ್ ಇದು ಟಾಟಾ ವಿಸ್ಟಾ ಡೀಸೆಲ್, ಕ್ವಾರ್ಟರ್ ಜೆಟ್ ಇಂಜನ್ ಬರೋದು. ಪ್ರೈಸಿಂಗ್ ಬಂದುಬಿಟ್ಟು 2,90,000 ಕೋಟ್ ಮಾಡ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ ನಿಮಗೆ. ಸೇಮ್ ವಿಸ್ಟಾನಲ್ಲೂ ನನ್ನ ಹತ್ರ 2 ಆಪ್ಷನ್ ಇದೆ. ನಮ್ಮ ಹತ್ರ ಆಲ್ಮೋಸ್ಟ್ ನಿಮಗೆ ಸಿಗೋದಂದರೆ ಬಿಲೋ 3 lakhs ವೆಹಿಕಲ್ಸ್ ಜಾಸ್ತಿ ಸಿಗುತ್ತೆ ನಮ್ಮ ಹತ್ರ. ಅದ್ರ ಮೇಲೆ ಪ್ರೀಮಿಯಂ ವೆಹಿಕಲ್ ನೋಡ್ತಾ ಇದ್ದಾರೆ, ಇಲ್ಲ ಸ್ವಲ್ಪ ಹೈ ಬಜೆಟಲ್ಲಿ ನೋಡ್ತಾ ಇದ್ದೀವಿ ಅನ್ನೋರ್ಗೂ ಸಿಗುತ್ತೆ. ತುಂಬ ಅಂದರೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಸೂಟಬಲ್ ಆಗೋಂಥ ವೆಹಿಕಲ್ಸೇ ನಮ್ಮ ಹತ್ರ ಸಿಗೋದು. ಗಾಡಿ ನೋಡ್ತಾ ಇದ್ರಲ್ಲ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಟೈರ್ಸ್ ಕಂಡೀಷನ್ ನೋಡ್ಕೋಬೋದು. 11 ಮಾಡಲ್ ಟಾಟಾ ವಿಸ್ಟಾ, ಸಿಂಗಲ್ ಓನರು, 44,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ, ಡೀಸೆಲು, ಕ್ವಾರ್ಟರ್ ಜೆಟ್ ಇಂಜನ್ ಇರೋದು. ಪ್ರೈಸ್ ಬಂದುಬಿಟ್ಟು 2,90,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಗಾಡಿ ನೋಡಿದಿರಲ್ಲ, ಗಾಡಿ ನಂಬರ್ ನೋಡ್ಕೊಳ್ಳಿ, ಯಾಕಂದರೆ ಸೇಮ್ ಕಲರ್ 2 ವೆಹಿಕಲ್ಸ್ ಇದೆ, ಕನ್ಫ್ಯೂಸ್ ಆಗ್ತೀರಾ. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಸೇಮ್ ಟಾಟಾ ವಿಸ್ಟಾನೇ. ಇದು 2010 ಮಾಡಲು, ಸೆಕೆಂಡ್ ಓನರ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. ಇದು 59,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಪೆಟ್ರೋಲ್ ಇಂಜನ್, ನಿಮಗೆ ಇದು ಪೆಟ್ರೋಲ್ ಬರುತ್ತೆ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. 2010 ಮಾಡಲು, 57,000 ಕಿಲೋಮೀಟರ್ ಡ್ರೈವೆನ್ ಆಗಿರೋದು. ಇದರದ್ದು ಪ್ರೈಸ್ ಬಂದುಬಿಟ್ಟು 1,95,000 ನೆಗೋಷಿಯಬಲ್ ಆಗುತ್ತೆ. ಟಾಟಾ ವಿಸ್ಟಾ ಪೆಟ್ರೋಲು, VX ವೇರಿಯಂಟು, ಸೆಕೆಂಡ್ ಓನರ್ ಇರೋದು, 57,000 ಕಿಲೋಮೀಟರ್ ಡ್ರೈವೆನ್ ಆಗಿರೋದು. ಪ್ರೈಸಿಂಗ್ ಬಂದುಬಿಟ್ಟು 1,95,000 ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗಲ್ಲಂತೂ ಎಲ್ಲನೂ ನೆಗೋಷಿಯೇಷನ್ ಇರುತ್ತೆ. ನೀವು ಡೈರೆಕ್ಟಾಗಿ ಬಂದುಬಿಟ್ಟು ಗಾಡಿ ನೋಡಿಕೊಂಡು ಗಾಡಿ ಓಕೆ ಆಗಿದೆ ಅಂತಂದರೆ, ನಿಮ್ಮ ಬಜೆಟ್ ಏನಿದೆ, ನಿಮ್ಮ ಆಫರ್ ಏನಿದೆ ಹೇಳಿದರೆ ಮುಂದೆ ಗಾಡಿಯವ್ರ ಹತ್ರ ಮಾತಾಡ್ಬೋದು. ನೋಡ್ತಿದ್ದೀರಲ್ಲ ಹಿಂಗಿದೆ ಅಂತ. ಸೇಮ್ ಕಲರು, ಸೇಮ್ 2 ಆಪ್ಷನ್ ಇರೋದೆಲ್ಲ ತೋರಿಸಿದ್ದೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರೋದು ಫಿಯಟ್ ಲೀನಿಯಾ. ಇದು ಡೀಸೆಲ್ ಇರೋದು, 2012 ಮಾಡಲ್, ಆಕ್ಟಿವ್ ವೇರಿಯಂಟ್ ಬಂದುಬಿಟ್ಟು 12 ಮಾಡಲ್ ಇದೆ, ಸಿಂಗಲ್ ಓನರ್ ಇರೋದು, 90,000 ಕಿಲೋಮೀಟರ್ ಡ್ರೈವೆನ್ ಆಗಿರೋದು, ರಿಕಾರ್ಡೆಡ್ ಓಡಿದೆ ಅದೂ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ.
ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಗಾಡಿ ಅಂತೂ ಗಾಡಿ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರು, ಡೀಸೆಲು, ಮೈಲೇಜು ನಿಮಗೆ ಚೆನ್ನಾಗಿ ಬರುತ್ತೆ. ಸಿಂಗಲ್ ಓನರ್ ಇರೋದು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಇದರಲ್ಲಿ. ಪ್ರೈಸಿಂಗ್ ಬಂದ್ಬಿಟ್ಟು 2,90,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಫಿಯಟ್ ಲೀನಿಯಾ 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಬೇರೆ, ಆರಾಮಾಗಿ ತೊಗೋಬೋದು. ಸಡನ್ ವೆಹಿಕಲ್ ಬಿಲೋ 3 lakhs ನೋಡ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೋಬೋದು, ಸ್ಟೆಫ್ನೆ ಎಲ್ಲ ಇದೆ ಗಾಡಿನಲ್ಲಿ ಏನು ಸ್ಪೇರ್ ಇದೆಯೋ ಅದೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ ವಿಡಿಯೋನಲ್ಲೇ. ನಿಮಗೆ ಆಲ್ಮೋಸ್ಟ್ 80% ಗಾಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ ಬಂದಾಗ ಗಾಡಿ ರನ್ನಿಂಗ್ ಆಗಿರಲಿ, ಇಂಜನ್ ಆಗಿರಲಿ ನೋಡ್ಕೋಬೋದು. ಇಲ್ಲ ಲಾಂಗಿಂದ ಬರೋರಿಗೆ ಬರೋಕ್ಕಾಗಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸಿ ಅಂದ್ರೂ ಅದನ್ನು ಆಪ್ಷನ್ ಇದು ಮಾಡ್ತೀವಿ. ವಾಟ್ಸಪ್ ಮಾಡಿದರೆ ನಿಮಗೆ ಗಾಡಿ ವಿಡಿಯೋ ಫುಲ್ ಕ್ಲಿಯರಾಗಿ ತೋರಿಸಿ ವಿಡಿಯೋ ಸ್ಟಾರ್ಟ್ ಮಾಡಿ ಇಂಜನ್ ಸೌಂಡ್ ಆಗಿರಲಿ ಎಲ್ಲನೂ ವಿಡಿಯೋನಲ್ಲೇ ನಿಮಗೆ ತೋರಿಸ್ಕೊಡ್ತೀವಿ. ದೂರದಿಂದ ಬರೋರ್ಗೆ ಅದೊಂದು ಹೆಲ್ಪ್ ಆಗುತ್ತೆ ಅಂತ. ಟೈರ್ಸ್ ಎಲ್ಲ ನೋಡಿದ್ದೀರಲ್ಲ, 12 ಮಾಡಲ್ ಫಿಯಟ್ ಲೀನಿಯಾ ಡೀಸೆಲು, ಪ್ರೈಸು 2,95,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಸ್ಪಾರ್ಕ್ ಇದು 2013 ಮಾಡಲ್, ಸೆಕೆಂಡ್ ಓನರ್ ಇದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, ಕಿಲೋಮೀಟರ್ ಡ್ರೈವೇನ್ ಆಗಿರೋದು 78,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರ್ ಫೀಚರ್ಸ್ ಅಂದರೆ ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಸ್ಮಾಲ್ ವೆಹಿಕಲ್ ಲರ್ನಿಂಗ್ ಇನ್ನು ಈಗ ಕಳೀತಾ ಇದ್ದಾರೆ ಅನ್ನೋರಿಗೆ, ಇಲ್ಲ ನಮಗೆ ಕಾರ್ ಬೇಕು ಸ್ಮಾಲ್ ಇದ್ರೂ ಪರವಾಗಿಲ್ಲ ಅನ್ನೋರ್ಗೇನು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ತುಂಬ ಚಿಕ್ಕದಾಗಿರುತ್ತೆ, ಪಾರ್ಕಿಂಗ್ ಸ್ಪೇಸು ನಮಗೆ ಜಾಸ್ತಿ ತಗೊಳ್ಳೋದಿಲ್ಲ, ಕಳಿಯೋರ್ಗೂ ತುಂಬ ಈಸಿ ಇರುತ್ತೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸ್ಪಾರ್ಕು ಪೆಟ್ರೋಲು 2013 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 73,000 ಕಿಲೋಮೀಟರ್ ಡ್ರೈವೇನ್ ಆಗಿರೋದು. 1,95,000 ಸಿಗ್ತಾ ಇದೆ ನಿಮಗೆ, ನೆಗೋಷಿಯಬಲ್ ಆಗುತ್ತೆ. ಇದರಲ್ಲೂ ಡಿಕ್ಕಿ ಸ್ಪೇಸ್ ನೋಡ್ತಿದ್ದೀರಲ್ಲ, ಸ್ಟೆಫ್ನಿ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಇಷ್ಟ ಆಗಿರೋರು ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡ್ಬೋದು. ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಅದೇ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಸ್ಕ್ರೀನ್ಶಾಟ್ ತೊಗೊಂಡು ವೆಹಿಕಲ್ ಅವೈಲೇಬಲ್ ಇದೆಯಾ ಇಲ್ಲ ಅಂತ ನಾನು ಇನ್ಫಾರ್ಮ್ ಮಾಡ್ತೀನಿ. ಇನ್ನೊಂದು ನಾನು ಅದೇ ನಂಬರಲ್ಲಿ ಕ್ಯಾಟ್ಲಾಗ್ ಅಪ್ಡೇಟ್ ಮಾಡಿರ್ತೀನಿ, ನಿಮಗೆ ವಾಟ್ಸಪ್ ಕ್ಯಾಟ್ಲಾಗ್ ಸಮೇತ ಸಿಗುತ್ತಾ, ಅಲ್ಲೂ ನೀವು ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ವೋಕ್ಸ್ವ್ಯಾಗನ್ ವೆಂಟೋ ಬಂದ್ಬಿಟ್ಟು ಇದು 2011 ಮಾಡಲ್, ಪೆಟ್ರೋಲು, ಟ್ರೆಂಡ್ ಲೈನ್ ಇರೋದು, ಸಿಂಗಲ್ ಓನರ್ ಇದೆ, 57,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಇಂಟೀರಿಯರ್ ಅಲ್ಲಿ ಅಂದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೀಟ್ ಕವರ್ ಆಗಿರಲಿ, ಗಾಡಿ ರನ್ನಿಂಗ್ ಆಗಿರಲಿ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ವೆಂಟೋನಲ್ಲಿ ಇನ್ನೂ 2 ವೆಂಟೋ ಬರೋಕ್ಕಿದೆ, ಬ್ಲ್ಯಾಕ್ ಕಲರ್ ಕಂಫರ್ಟ್ ಲೈನ್ ಒಂದು, ಸಿಲ್ವರ್ ಕಲರ್ ಹೈ ಲೈನ್ ಒಂದು, 2 ವೆಹಿಕಲ್ ಬರೋಕ್ಕಿದೆ. ಅದನ್ನು ನಾನು ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲೂ ನೀವು ನೋಡ್ಕೋಬೋದು. ಗಾಡಿ ಇಂಟೀರಿಯರ್ ಎಲ್ಲ ನೋಡ್ಕೊಂಡ್ರಲ್ಲ, 2011 ಮಾಡಲ್, ಸಿಂಗಲ್ ಓನರ್, 57,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪೆಟ್ರೋಲು. ಪ್ರೈಸ್ ಬಂದ್ಬಿಟ್ಟು 2,90,000 ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ನೋಡಿದಿರಲ್ಲ, ಟೈರ್ಸ್ ಎಲ್ಲ ಚೆನ್ನಾಗಿದೆ. ಡಿಕ್ಕಿ ಸ್ಪೇಸ್ ನೋಡ್ಕೋಬಹುದು, ಸ್ಟೆಫ್ನಿ ಎಲ್ಲಾನು ಇದೆ ಗಾಡಿನಲ್ಲಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮಗೆ 1 year ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ. ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. 2,90,000ಗೆ ವೋಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ ನಿಮಗೆ, ಸಿಂಗಲ್ ಹ್ಯಾಂಡ್ ಯೂಸ್ ಆಗಿರೋದು. ಡೈರೆಕ್ಟಾಗಿ ಬಂದರೆ ಅಂತೂ ಗಾಡಿ ನೀವು ತೊಗೊಂಡು ಹೋಗ್ತೀರಾ, ಆ ಥರ ಇದೆ. ಪ್ರೈಸಿಂಗಲ್ಲೂ ಮಾಡಿಸಿ ಕೊಡ್ತೀವಿ, ಬಂದ್ಬಿಟ್ಟು ಒಂದ್ಸಲ ಗಾಡಿ ನೋಡ್ಕೊಳ್ಳಿ. ಬ್ಲ್ಯಾಕ್ ಕಲರು ನೋಡಿದಿರಲ್ಲ ಹೆಂಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಬೀಟ್ ಇದು 2010 ಮಾಡಲು, ಸೆಕೆಂಡ್ ಓನರ್ ಇದೆ, LS ವೇರಿಯಂಟು, ಪೆಟ್ರೋಲು, ಸೆಕೆಂಡ್ ಇನ್ಸೂರೆನ್ಸು ರನ್ನಿಂಗ್ ಇದೆ. ಇದರಲ್ಲಿ 78,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಮ್ಯಾನ್ಯುವಲ್ ಬರುತ್ತೆ. ಇದರಲ್ಲಿ ಬ್ಯಾಕ್ ಸೀಟ್ ಎಲ್ಲನೂ ನೋಡ್ಕೋಬಹುದು. 2010 ಮಾಡಲ್ LS. ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಕೋಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ನಿಮಗೆ. ನೋಡ್ತಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಔಟ್ಲುಕ್ ಆಗಿರಲಿ, ಇಂಟೀರಿಯರ್ ಆಗಿರಲಿ ಕರೆಕ್ಟಾಗಿ ನೋಡ್ಕೋಬಹುದು. ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ, ಸ್ಟೆಫ್ನಿ ಎಲ್ಲನೂ ಇದೆ ಗಾಡಿನಲ್ಲಿ. ಬೀಟು ತುಂಬ ಲೋ ಬಜೆಟಲ್ಲಿ ನಿಮಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಬಿಲೋ 2 lakhs ನೋಡೋರಿಗೆ ಅಂತೂ ಇದು ಒಳ್ಳೆ ವೆಹಿಕಲ್. ಸ್ಪಾರ್ಕ್ ಇದೆ, ನನ್ನ ಹತ್ರ ಬೀಟ್ ಇದೆ, 2 ಆಪ್ಷನ್ ಇದೆ. ನೀವು ಬಂದಾಗ ನಿಮ್ಮ ಬಜೆಟಲ್ಲಿ ಒಳ್ಳೆ ಗಾಡಿ ಯಾವ್ದು ಅನ್ಸುತ್ತೋ ಅದು ನೀವು ತೊಗೊಂಡು ಹೋಗ್ಬೋದು. ಬಾಡಿ ರೈಟ್ ರೌಂಡ್ ಎಲ್ಲ ನೋಡ್ಕೋಬೋದು. ಬಾಡಿ ಲೈನು ಸ್ಕ್ರ್ಯಾಚಸ್ ಆಗಿರಲಿ, ಡೆಂಟ್ಸ್ ಆಗಿರಲಿ, ಏನಿದೆ ಏನಿಲ್ಲ ಎಲ್ಲ ನೀವು ನೋಡ್ಕೋಬೋದು. ಗಾಡಿ ಎಲ್ಲ ನಿಮಗೆ ಓಕೆ ಆಗಿದೆ ಅಂತಂದರೆ
ಒಂದ್ಸಲ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡ್ಕೊಂಬರ್ಬೋದು. ಇನ್ನೂ ವೆಹಿಕಲ್ಸ್, ಈ ವೆಹಿಕಲ್ ಈಗ ಆಷಾಢ ಅಂತ ಜಾಸ್ತಿ ತರಿಸಿಲ್ಲ ನಾವು, ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಈಗ ಬರೋ ವೆಹಿಕಲ್ಸ್ ಎಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದೆಲ್ಲ ನೋಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೀವು ನೋಡ್ತಿರೋದು ಇಕೋ ಸ್ಪೋರ್ಟ್ಸು ಲಾಸ್ಟ್ ಆ್ಯಂಡ್ ಫೈನಲ್. ಈ ವಿಡಿಯೋನಲ್ಲಿ ಇಕೋ ಸ್ಪೋರ್ಟ್ಸಲ್ಲಿ ವೈಟ್ ಒಂದು ಅವೈಲಬಲ್, ಇದ್ರದ್ದು ಡೀಟೇಲ್ಸ್ ಹೇಳ್ತೀನಿ. ಇಕೋ ಸ್ಪೋರ್ಟ್ಸು ಟೈಟಾನಿಯಂ ಆಪ್ಷನಲ್, ಇದು 2013 ಮಾಡಲ್, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಇಲ್ಲ ಇದರಲ್ಲಿ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ ವಿತ್ ಏರ್ ಬ್ಯಾಗ್, ABS ಎಲ್ಲ ಇದೆ. ಸ್ಟೀರಿಂಗ್ ಕಂಟ್ರೋಲರ್ ಇದೆ ಇದರಲ್ಲಿ. ಬ್ಯಾಕ್ ಸೀಟ್ ಎಲ್ಲ ನೋಡ್ತಿದ್ದೀರಲ್ಲ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. 13 ಮಾಡಲ್ ವೆಹಿಕಲ್, ಟೈಟಾನಿಯಂ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಸಮೇತ ಇದೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು 4,85,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಟೈರ್ಸ್ ನೋಡ್ತಿದ್ದೀರಲ್ಲ, 13 ಮಾಡಲ್ ಇಕೋ ಸ್ಪೋರ್ಟ್ಸು ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಪ್ರೈಸು 4,85,000 ನಿಮಗೆ ನೆಗೋಷಿಯಬಲ್ ಆಗುತ್ತೆ. ನೋಡ್ತಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ರೈಟ್ ರೌಂಡ್ ನೋಡ್ಕೊಳ್ಳಿ. ಗಾಡಿ ಓಕೆ ಇದೆ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡ್ಬೋದು. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ, ನನ್ನ ವೀಡಿಯೋಸ್ನಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಆಫೀಸಲ್ಲಿ ಸ್ಟಾಕ್ ಚೆನ್ನಾಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಗೂ ನಮಗೆ ಬೂಸ್ಟಪ್ ಆಗುತ್ತೆ, ಚೆನ್ನಾಗಿದೆ ವಿಡಿಯೋ ಅಂತ. ಓಕೆ, ನೋಡ್ತಿದ್ದಾರೆ ಜನ, ಅವ್ರಿಗೆ ವಿಡಿಯೋ ಹೊಸದು ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರಬೇಕು. ಅದಕ್ಕೆ ಒಂದು ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ನೋಡ್ತಿದ್ದಾರೆ ಅಂದರೆ ಅವ್ರಿಗೂ ನನ್ನ ಚಾನಲ್ನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಸೇವ್ ಮಾಡ್ಕೊಳ್ಳಿ, ಅದರಲ್ಲಿ ಕ್ಯಾಟ್ಲಾಗ್ ಇರುತ್ತೆ.